ಆದಷ್ಟು ಜೀವಾವಧಿ ಶಿಕ್ಷೆ ಆಗಿ ಇನ್ನೂ ಸ್ವಲ್ಪ ಬದುಕುವಂಥ ಅವಕಾಶ ಅವ್ರು ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಬೇಕಾಗಿದೆ. ಜೀವಾವಧಿ ಶಿಕ್ಷೆ ಅದು ಆಗಬಾರದು ನಾವು ಅಂತೀವಿ ಅಭಿಮಾನಿಗಳು, ಕ್ರೂರ ಅಭಿಮಾನ. ನಾವು ಇವತ್ತು ನಮ್ಮ ಮಗ ದೊಡ್ಡ ಆಫೀಸರ್ ಆಗಬೇಕು, ದೊಡ್ಡ ಕಂಪ್ನಿ ಮಾಡಿಸ್ಬೇಕು ಎಲ್ಲ ಮಾತಾಡ್ತೀವಿ. ನಮ್ಮ ಮಕ್ಕಳು ನಮಗೆ ಹಂಗಾದಾರಲ್ರಿ. ಆದ್ರೆ ಜಗತ್ತು ಅವ್ರು ಮಾಡಿದ ಕೃತಿ ಇಲ್ಲಿ ಮುಖ್ಯ ಬರ್ತದೆ. ಅವ್ರು ಮಾಡಿದ ಒಳ್ಳೆಯ ಕೃತಿಗಳನ್ನ ಒಂದು ಸಣ್ಣ ಈ ದೋಷ ಕ್ಷಣದಲ್ಲಿ ಬಂದಂಥ ಸಿಟ್ಟ ಅವರ ವ್ಯಕ್ತಿತ್ವವನ್ನು ನುಂಗಿ ಹಾಕಿತು. ಇವತ್ತು ಜೈಲಿನಲ್ಲಿ ಬಿದ್ದು ಕೊಳೆಯಿಂದ ಸ್ಥಿತಿಗೆ ತಂದು ನಿಲ್ಲಿಸ್ತು. ಅದಕ್ಕೆ ಯಾರೋ ಆದರೂ ಸಹಿತ ಇವತ್ತು ನಾವು ವಿಚಾರ ಮಾಡ್ಬೇಕಾಗ್ಯದ. ನೀವು ಎಂಥ ದೊಡ್ಡವ್ರಿ, ಈ ಕಾನೂನು ಅಡಕತ್ತಲ್ಲಿ ಸಿಕ್ಕರೆ ನಿಮ್ಮನ್ನ ಕಚ್ಚಿ ಉಗಿಲಾರ್ದು ಬಿಡೋದೇ ಇಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸ್ಪಷ್ಟ ಆಗ್ಯದ. ಈ ದಿಶೆಯಲ್ಲೇ ನಮ್ಮ ದರ್ಶನ್ ಅವರ ನೂರು ಜೊತೆಗೆ ಎಲ್ಲರೂ ಇದ್ದಾರೆ. ಆದರೆ ಅವ್ರು ಮಾಡಿದ ಕೃತ್ಯದ ಜೊತೆಗೆ ಯಾರು ಇಲ್ಲ. ಅಂಥದ್ದು ಆಗಬಾರ್ದಾಗಿತ್ತು, ಅಂಥದ್ದು ಯಾರು ಮಾಡಬಾರ್ದು ಅನ್ನೋದು ಇದೊಂದು ಬಿಗ್ ಮೆಸೇಜ್ ಟು ದ ಆಲ್ ಕನ್ನಡಿಗಾಸ್ ಅಥವಾ ಇಡೀ ದೇಶಕ್ಕೆ ಒಂದು ಮೆಸೇಜ್. ಅದಕ್ಕಾಗಿ ಅವ್ರ ಬಗ್ಗೆ ನಾವು ಅವರ ನಟನೆ ಬಗ್ಗೆ ಇನ್ನೊಂದ್ರ ಬಗ್ಗೆ ಒಳ್ಳೆ ಮಾತು ಹೇಳೋರು. ಒಳ್ಳೆ ನಟ ಹೌದು, ಎಲ್ಲ ಮಾಡಿದ್ದಾರೆ, ದೇಣಿಗೆ ಕೊಟ್ಟಿದ್ದಾರೆ, ಒಳ್ಳೆ ಕರೆಕ್ಟ್ ಟೈಮ್ ಬರ್ತಾರೆ, ನಿರ್ಮಾಪಕರಿಗೆ ಕಾಸೋದಿಲ್ಲ ಮಾಡೋದಿಲ್ಲ ಎಲ್ಲನೂ ನಾವು ಕೇಳಿದ್ದೀವಿ. ಅದೆಲ್ಲಕ್ಕಿಂತ ಈಗ ಮುಖ್ಯವಾಗಿ ಆಗಬೇಕಾಗಿದ್ದು ಒಳ್ಳೆಯದಾಗಿ ಉಳಿಬೇಕಾದ ಸಂದರ್ಭದಲ್ಲಿ ಏನೋ ಮಾಡಿಬಿಟ್ರು. ಇವತ್ತು ಜೀವಾವಧಿನೋ ಮತ್ತೇನೋ ಏನಾಗ್ತದೆ ನೋಡೋಣ. ಆ ದರ್ಶನ ಮಾತ್ರ ಅವ್ರ ನಟನೆಯಿಂದ ಇವತ್ತು ಸಹಿತ ಅವ್ರ ಅಭಿಮಾನಿಗಳ ಮನದಲ್ಲೇ ಚಿರಂಜೀವಿಯಾಗಿದ್ದಾರೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.